ಮೊದಲಿಗೆ ವೇದಿಕೆಯಲ್ಲಿ ವಿಶೇಷವಾಗಿ ಸನ್ಮಾನವನ್ನು ಮಾಡೋದು ಅಥವಾ ಪ್ರಶಸ್ತಿ ಬಿರುದನ್ನು ಕೊಡೋದು ಅಂತ ಹೇಳಿದ್ರೆ ಅದು ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರಿಗೆ. ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ಜೊತೆಗೆ ನಾದಾಮೃತ ಕಲಾಚಾರ್ಯ ಬಿರುದು, ಜೊತೆಗೆ ನಾದಾಮೃತ ಪುರಸ್ಕಾರ ಇವೆಲ್ಲವನ್ನೂ ಕೂಡ ವೇದಿಕೆಯಲ್ಲಿ ಅವರಿಗಿತ್ತು. ಅದರೊಟ್ಟಿಗೆ 10,000 ರೂಪಾಯಿಗಳ ನಗದನ್ನು ಕೂಡ ನೀಡಿ ವಿಶೇಷವಾಗಿ ಗುರುಗಳಿಗೆ ಆಶೀರ್ವಾದವನ್ನು ಬಯಸ್ತಾ ಈ ಗೌರವವನ್ನು ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಇನ್ನೀಗ ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಸರ್, ನಿಮಗಿದೋ ವೇದಿಕೆಯಲ್ಲಿ ಆ ಗೌರವ ಪ್ರಶಸ್ತಿಯ ಸನ್ಮಾನವನ್ನು ಕೊಡ ಮಾಡೋದಕ್ಕೆ ಮುಂದಾಗ್ತೀವಿ. ಸರ್, ದಯಮಾಡಿ ಸನ್ಮಾನಕ್ಕೆ ವ್ಯವಸ್ಥೆ ಮಾಡಿರೋ ಕುರ್ಚಿಯಲ್ಲಿ ಆಸೀನರಾಗಬೇಕು ಸರ್. ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಅನ್ನೋದಕ್ಕಿಂತ ನಿಮ್ಮ ಸಾಧನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮತ್ತೆ ವಿದ್ವಾನ್ ಎಂ.ಎಸ್. ದೀಪಕ್, ನಿಮ್ಮ ನೆಚ್ಚಿನ ಶಿಷ್ಯ, ಹೇಳೋರಿದ್ದಾರೆ. ದಯಮಾಡಿ. ಪೂಜ್ಯ ಗುರುಗಳಾದ ಗಾನಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಸರ್ ಅವರಿಗೆ ಅರ್ಪಿಸಿದ ಭಿನ್ನವತ್ತಳೆ. ನಮ್ಮ ಸನಾತನ ಭಾರತೀಯ ಶಾಸ್ತ್ರೀಯ ಸಂಗೀತ ಅನಾದಿ ಅನಂತ ಪರಂಪರೆಯ ವಿಶಾಲ ಪ್ರಪಂಚದಲ್ಲಿ ಗಾನಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಸರ್ ಅವರ ಸುದೀರ್ಘ ಧ್ಯಾನ ಸಾಧನೆಯಂತಿರುವ ಕಲಾಯಾನವು ಕೇವಲ ವೈಯಕ್ತಿಕ ಸಾಧನೆಯಾಗಿ ನಿಂತಿರದೆ ಮಹಾ ತಪಸ್ಸಿನ ರೂಪವನ್ನು ಪಡೆದು ಸಮಗ್ರ ಕಲಾ ಜಗತ್ತಿಗೆ ಅಮೂಲ್ಯವಾದ ಅಪೂರ್ವವಾದ ಮಹತ್ತರ ವರದಾನವಾಗಿ ಪರಿಣಮಿಸಿರುವುದು ಸರ್ವವಿದಿತವೂ ಸರ್ವಮಾನ್ಯವೂ ಆಗಿದೆ. ಕಾವೇರಿ ತೀರದ ರುದ್ರಪಟ್ಟಣ ಎಂಬ ಪುಣ್ಯಭೂಮಿಯಲ್ಲಿ ಜನಿಸಿ ವೇದಾಧ್ಯಯನ, ಗಮಕ, ಭಜನೆಗಳ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆಳೆದು ಅವರು 25ನೇ ವಯಸ್ಸಿನಲ್ಲಿ ಸಂಗೀತಾಭ್ಯಾಸ ಪ್ರಾರಂಭಿಸಿ ಅಚಲ ನಿಷ್ಠೆ, ಅಚೂಕ ಶ್ರದ್ಧೆ ಮತ್ತು ಅಗಾಧ ಸಾಧನೆಯ ಮೂಲಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಅಗ್ರಸ್ಥಾನವನ್ನು ಅಲಂಕರಿಸಿದ ಮಹಾನ್ ಸಾಧಕರಾಗಿದ್ದಾರೆ. ಅವರ ಕಚೇರಿಗಳು ಸಂಪ್ರದಾಯ ಬದ್ಧತೆ, ಶಿಸ್ತು, ತಾತ್ವಿಕ ಆಳ ಮತ್ತು ಸೃಜನಶೀಲತೆಯ ಸಮನ್ವಯವಾಗಿದ್ದು 8-10 ಕಾಲ ಪ್ರಮಾಣಗಳಲ್ಲಿ ವರ್ಣ ಪ್ರಸ್ತುತಿ, ವಿವಿಧ ತಾನಗಳ ಪ್ರದರ್ಶನ ಹಾಗೂ ಸ್ವಯಂ ಆವಿಷ್ಕೃತ ಭೃಂಗತಾನ ಮತ್ತು ರುದ್ರತಾನಗಳ ಮೂಲಕ ಸಂಗೀತ ಲೋಕಕ್ಕೆ ನವೀನ ಆಯಾಮಗಳನ್ನು ನೀಡಿವೆ. 12 ಶ್ರುತಿಗಳಲ್ಲೂ ರಾಗ ಕಲ್ಯಾಣಿಯ ಆಲಾಪನೆಗೈದ ಅಪೂರ್ವ ಸಾಧನೆಯೂ ಅವರದ್ದೇ. 1981ರಿಂದ ಅಧ್ಯಾಪನ ಕ್ಷೇತ್ರದಲ್ಲಿ ತೊಡಗಿ, ಕ್ಷಮೆಯಲ್ಲಿ ಒಂದೊಂದಕ್ಕೂ ನೀವು ಸಿಕ್ಕಾಪಟ್ಟೆ ಕ್ಲಾಪ್ಸ್ ಹೊಡಿಬೇಕು, ಬಟ್ ಎಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ಒಟ್ಟಿಗೆ ದೊಡ್ಡದಾಗಿ ಹೊಡೆದ್ಬಿಡೋಣ. 1981ರಿಂದ ಅಧ್ಯಾಪನ ಕ್ಷೇತ್ರದಲ್ಲಿ ತೊಡಗಿ ಶಾರದಾ ಕಲಾ ಕೇಂದ್ರವನ್ನು ಸ್ಥಾಪಿಸಿ 2,000ಕ್ಕೂ ಹೆಚ್ಚು ಶಿಷ್ಯರಿಗೆ ನಾದ ದೀಕ್ಷೆ ನೀಡಿದ ಅವರು ಗೋಷ್ಠಿ ಗಾಯನ ರೂಪದಲ್ಲಿ ಮಹಾಕೃತಿಗಳನ್ನು ಬೋಧಿಸಿ ಗುರು ಶಿಷ್ಯ ಪರಂಪರೆಯ ಪಾವಿತ್ರ್ಯತೆಯನ್ನು ಜೀವಂತವಾಗಿಟ್ಟಿದ್ದಾರೆ. ಕೋವಿಡ್ ಸಂಕಷ್ಟ ಕಾಲದಲ್ಲಿಯೂ 51 ದಿನಗಳ ನಿರಂತರ ದೂರವಾಣಿ ತರಗತಿಗಳ ಮೂಲಕ 120 ಕೃತಿಗಳನ್ನು ಬೋಧಿಸಿರುವುದು ಅವರ ಗುರುಶಕ್ತಿಯ ಅಪೂರ್ವ ಉದಾಹರಣೆ. ಗಾನಚಕ್ರ, ಗಾನಯಾತ್ರೆ, ಗಾನಯಜ್ಞ, ಗಾನ ಪೂಜೆ, ಗಾನ ಪ್ರತಿಭಟನೆ, ಗಾನ ಸ್ವಾಗತ, ಗಾನ ವಿವಾಹ ಮುಂತಾದ ನವೀನ ಪರಿಕಲ್ಪನೆಗಳ ಮೂಲಕ ಸಂಗೀತವನ್ನು ಸಾಮಾಜಿಕ ಚಳವಳಿಯ ರೂಪದಲ್ಲಿ ತಂದ ದೀರ್ಘದೃಷ್ಟಿಯ ನಾಯಕರು ಪದ್ಮನಾಭ ದಾಸ. ಅಂಕಿತದಲ್ಲಿ 700ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು, ಹಿಂದಿ, ಆಂಗ್ಲ ಹಾಗೂ ಸಂಕೇತಿ ಭಾಷೆಗಳಲ್ಲಿ ರಚಿಸಿ 72 ಮೇಳಕರ್ತ ರಾಗಗಳಲ್ಲಿ 72 ಕೃತಿಗಳ ಸಂಯೋಜನೆ ಮಾಡಿದ್ದಾರೆ. ಅದೇ ರೀತಿ ಪುರಂದರದಾಸರ 72 ದೇವರನಾಮಗಳನ್ನು 72 ಮೇಳಕರ್ತ ರಾಗಗಳಲ್ಲಿ ಸಂಯೋಜಿಸಿ ಹರಿದಾಸ ಪರಂಪರೆಯನ್ನು ಸಮೃದ್ಧಗೊಳಿಸಿದ್ದಾರೆ. ಆದಿಶಂಕರಾಚಾರ್ಯರ ಸೌಂದರ್ಯ ಲಹರಿ ಶ್ಲೋಕಗಳಿಗೆ 100 ರಾಗಗಳಲ್ಲಿ ಸಂಗೀತ ರೂಪ ನೀಡಿ ಸದ್ಗುರು ವಾದಿರಾಜ ತೀರ್ಥರ ತೀರ್ಥ ಪ್ರಬಂಧ ಶ್ಲೋಕಗಳನ್ನು ಕಚೇರಿ ಮಾದರಿಯ ಪ್ರಸ್ತುತಿಯಲ್ಲಿ ಸಂಯೋಜಿಸಿ ಜನಪ್ರಿಯಗೊಳಿಸಿರುವುದು ಅವರ ಭಕ್ತಿ ಭಾವದ ಮಹತ್ತಾದ ಅಭಿವ್ಯಕ್ತತೆ. 35ಕ್ಕೂ ಹೆಚ್ಚು ನವೀನ ರಾಗಗಳ ನಿರ್ಮಾಣ, ನವರಾತ್ರಿ ಮತ್ತು ನವಗ್ರಹ ಕೃತಿಗಳ ರಚನೆ ಅವರ ವಾಗ್ಗೇಯಕಾರ ಪ್ರತಿಭೆಯ ಉನ್ನತ ಸಾಕ್ಷ್ಯಗಳು. ಸಂಗೀತ ರೂಪಕಗಳ ರಚನೆ, ನಿರ್ದೇಶನ, ಅಭಿನಯದ ಮೂಲಕ ರಂಗಭೂಮಿ ಕ್ಷೇತ್ರದಲ್ಲಿಯೂ ತಮ್ಮ ಮುದ್ರೆಯನ್ನು ಮೂಡಿಸಿದ್ದಾರೆ. 75ಕ್ಕೂ ಹೆಚ್ಚು ಮಹೋತ್ಸವಗಳನ್ನು ಆಯೋಜನೆ ಮೂಲಕ ಸಂಗೀತ ಪ್ರಚಾರದಲ್ಲಿ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಕರ್ನಾಟಕ ಗಾನಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಪರಿಷತ್ತಿನ ಸ್ವರ್ಣ ಮಹೋತ್ಸವದಲ್ಲಿ 16 ದಿನಗಳ ಕಾಲ ಅತ್ಯಂತ ವೈಭೋಗದಿಂದ ಇಂದ್ರನ ಸಭೆಯಂತೆ ಯಶಸ್ವಿಯಾಗಿ ನಡೆಸಿಕೊಟ್ಟ ಕೀರ್ತಿ ಅವರ ಸಂಘಟನಾ ದಕ್ಷತೆಗೆ ಸಾಕ್ಷಿಯಾಗಿದೆ. ರುದ್ರಪಟ್ಟಣವನ್ನು ಸಂಗೀತ ಗ್ರಾಮವನ್ನಾಗಿ ರೂಪಿಸಿ 72 ಅಡಿ ತಂಬೂರಿ ಆಕಾರದ ಸಪ್ತಸ್ವರ ದೇವತಾ ಧ್ಯಾನ ಮಂದಿರ, 12 ಸ್ವರಸ್ತಂಭ ಮಂಟಪ ನಿರ್ಮಾಣ, ಶಾಲಾ ಅಭಿವೃದ್ಧಿ, ಕಣ್ಣು ಶಿಬಿರ, ವಿದ್ಯಾರ್ಥಿ ವೇತನ, ಸ್ವಚ್ಛತಾ ಅಭಿಯಾನಗಳ ಮೂಲಕ ಸಮಾಜ ಸೇವೆಯಲ್ಲಿ ಅಮೋಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಸಾಮಾನ್ಯ ಸಾಧನೆಗೆ ಮಾನ್ಯತೆಯಾಗಿ 124 ಬಿರುದುಗಳು ಹಾಗೂ ರಾಷ್ಟ್ರಪತಿ ಪ್ರಶಸ್ತಿಗಳು ಸೇರಿದಂತೆ ಒಟ್ಟು 61 ಪ್ರಶಸ್ತಿಗಳು ಅವರ ಹೆಸರಿನಲ್ಲಿ ಲಭಿಸಿವೆ. ವಿಶೇಷವಾಗಿ ಸರ್ಗೆ 100ನೇ ಟೈಟಲ್ಲು ನಮ್ಮ ನಾದಾಮೃತ ಸಂಸ್ಥೆಯಿಂದನೇ ಬಂದಿರುವಂಥದ್ದು, 125ನೇದು ನಮ್ಮ ನಾದಾಮೃತ ಸಂಸ್ಥೆಯಿಂದನೇ ಬರ್ತಾ ಇರುವಂಥದ್ದು ನಮಗೆ ತುಂಬ ಖುಷಿ ಆಗ್ತಾ ಇರುವಂಥದ್ದು ಸರ್.
ಇದು ಅವರ ಕಲಾ ತಪಸ್ಸಿನ ಸಾರ್ಥಕತೆಯ ಸ್ಪಷ್ಟ ಸಾಕ್ಷಿಯಾಗಿದೆ. ಇನ್ನೂ ವಿಶೇಷವಾಗಿ ಮೈಸೂರು ವಾಸುದೇವಾಚಾರ್ಯರ 175 ಕೃತಿಗಳನ್ನು ಸ್ವರಮಟ್ಟು ಸಹಿತವಾಗಿ ದಾಖಲಿಸಿ ಧ್ವನಿ ಮುದ್ರಣಗಳೊಂದಿಗೆ ಸಂಗ್ರಹಿಸಿ ಅವುಗಳನ್ನು ವ್ಯವಸ್ಥಿತವಾಗಿ ಪ್ರಕಟಿಸಿ ಪ್ರಚಾರಗೊಳಿಸುವ ಮಹತ್ತರ ಕಾರ್ಯವನ್ನು ಅಪಾರ ಪರಿಶ್ರಮದಿಂದ ನೆರವೇರಿಸಿರುವುದು ಅವರ ಸಂಗೀತ ಸಂರಕ್ಷಣಾ ಸೇವೆಯ ಅಪೂರ್ವ ಸಾಧನೆ. ಇಂತಹ ಮಹನೀಯ ಜೀವನ ಸಾಧನೆಯನ್ನು ಅತೀವ ಭಕ್ತಿಭಾವದಿಂದ ಶಿರಸಾ ವಂದಿಸಿ ನಾದಾಮೃತ ಕಲಾದೀಪ ಸಂಸ್ಥೆಯು ತನ್ನ 15ನೇ ವಾರ್ಷಿಕೋತ್ಸವದ ಪುಣ್ಯ ಪ್ರಸಂಗದಲ್ಲಿ ಆಯೋಜಿಸಿರುವ ಸ್ವರಮಯೂರ ನಾದ ನೃತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮಗೆ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ಹಾಗೆ ನಾದಾಮೃತ ಪುರಸ್ಕಾರ ಹಾಗೂ ನಾದಾಮೃತ ಕಲಾಚಾರ್ಯ ಎಂಬ ಅತ್ಯುನ್ನತ ಬಿರುದನ್ನು ಅಪಾರ ಗೌರವ, ಆದರ, ಅಭಿಮಾನಗಳ ಆಳವಾದ ಕೃತಜ್ಞತೆ ಮತ್ತು ಅಂತರಾಳದ ಭಕ್ತಿಭಾವಗಳೊಂದಿಗೆ ಸಮರ್ಪಿಸುತ್ತಿದೆ. ನಾದದೇವತೆ ವಾಗ್ದೇವಿಯ ಅನಂತ ಕೃಪಾಶೀರ್ವಾದದಿಂದ ಅವರ ಕಲಾ ತೇಜಸ್ಸು ಸದಾ ಪ್ರಕಾಶಿಸುತ್ತಿರಲಿ. ಅವರ ಜೀವನ ಪಥವು ಮುಂದಿನ ಪೀಳಿಗೆಗಳಿಗೆ ಅಕ್ಷಯ ಪ್ರೇರಣವಾಗಿರಲಿ. ನಮ್ಮ ಸನಾತನ ಕಲಾ ಸಂಸ್ಕೃತಿ ಯುಗ ಯುಗಾಂತರಗಳಿಗೆ ವಿಕಸಿಸುತ್ತಿರಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಈ ಒಂದು ಫೆಲಿಸ್ಟೇಷನ್ನ ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳಿಸ್ಕೊತಾ ಇದ್ದೀನಿ ಸರ್. ಅಪರಿಮಿತ ಸಾಧನೆಯ ಶಿಖರ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ RK ಪದ್ಮನಾಭ ಅವರಿಗೆ ವೇದಿಕೆಯಲ್ಲಿ ಇನ್ನೀಗ ಅತ್ಯಂತ ಗೌರವ ಹೆಮ್ಮೆಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ನಾದಾಮೃತ ಕಲಾದೀಪ ಸಂಸ್ಥೆಯ ಮೂಲಕ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ನಾದಾಮೃತ ಕಲಾಚಾರ್ಯ ಬಿರುದು ಹಾಗೆ ನಾದಾಮೃತ ಪುರಸ್ಕಾರ. ಚಪ್ಪಾಳೆಗಳು ಇನ್ನಷ್ಟು ಕೇಳಿಸ್ಲಿ, ಯಾಕಂದರೆ ನಾದದ ಮೂಲಕವೇ ಬದುಕನ್ನು ರೂಪಿಸೋದರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ RK ಪದ್ಮನಾಭ ಅವರಿಗೆ ನಮ್ಮ ಪ್ರೀತಿಯ ಅಭಿವಂದನೆ. ನೆಚ್ಚಿನ ಶಿಷ್ಯ ನೆಚ್ಚಿನ ಗುರುಗಳಿಗೆ ನೀಡ್ತಾ ಇರುವಂಥ ಈ ಗೌರವ ಸಮರ್ಪಣೆ ಅದು ಆಶೀರ್ವಾದ ಪೂರ್ವಕವಾಗಿ ನೀಡ್ತಾ ಇರುವಂಥದ್ದು. ಆ ಹೆಗ್ಗಳಿಕೆ, ಆ ಸೌಭಾಗ್ಯ ಎಷ್ಟು ಜನರಿಗೆ ಲಭ್ಯ. ಶಿಷ್ಯನಾಗಿ ಗುರುವಿನ ಋಣ ತೀರಿಸೋಕ್ಕಾಗೋದಿಲ್ಲ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೀಗೆ ಆ ಮುಕುತಿ ಎಷ್ಟರ ಮಟ್ಟಿಗೆ ಸಿಗತ್ತೆ ಗೊತ್ತಿಲ್ಲ, ಆದರೆ ಪರಿಪೂರ್ಣವಾದಂಥ ಆಶೀರ್ವಾದದ ಲಭ್ಯತೆ ಈ ವೇದಿಕೆ ಮೂಲಕ ಆಗಲಿ ಎನ್ನುವ ಆಶಯ ನಮ್ಮದು. ಮತ್ತೊಮ್ಮೆ ಅಭಿವಂದನೆಗಳು. ವೇದಿಕೆಯಲ್ಲಿ ನಾದಾಮೃತ ಚಕ್ರವರ್ತಿ ಮೈಸೂರು ವಾಸುದೇವಾಚಾರ್ಯ ಪ್ರಶಸ್ತಿ, ನಾದಾಮೃತ ಪುರಸ್ಕಾರ, ನಾದಾಮೃತ ಕಲಾಚಾರ್ಯ ಬಿರುದು. ಹೇಗನ್ನಿಸ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಅಂದರೆ ತುಂಬ ಒಳ್ಳೆ ಟೈಟಲ್ ಇರೋವಂಥ ಕಡಗ, ಚಿನ್ನದ ಕಡಗ. ಹೌದಾ ಇಲ್ವಾ? ಆದರೆ ಕೊಡೋ ಹಂಗಾಗಲಿ. ಎಸ್ ಹೌದು, ಖಂಡಿತ. ಗುರುಗಳ ಆಶೀರ್ವಾದ ಮಾಡಿದ್ರೆ, ದೇವರ ಆಶೀರ್ವಾದ ಮಾಡಿದ್ರೆ ನೋಡಿ ಆ ಬಿರುದು ಟೈಟಲ್ ಇರೋವಂಥದ್ದೊಂದು ಕಡಗವನ್ನು ಗುರುಗಳಿಗೆ ಅರ್ಪಿಸ್ತಾ ಇರುವಂಥದ್ದು. ನಾದಾಮೃತ ಕಲಾಚಾರ್ಯ ಈ ಬಿರುದನ್ನು ಇರುವಂಥ ಒಂದು ಕಡಗವನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಇದು ಒಂದಾದ್ಮೇಲೆ ಒಂದು ಬರ್ತಾ ಇರೋದು ನೋಡಿದ್ರೆ ಈ ಪ್ರಶಸ್ತಿಗಳು, ಸರ್ಟಿಫಿಕೇಟು ಇದೆಲ್ಲ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ನಾವು ಒಂದು ಒಳ್ಳೆ ಸಮಾರಂಭದಲ್ಲಿ ಇದೆಲ್ಲವನ್ನು ಗಮನಿಸಿದಾಗ ಖುಷಿ ಅನಿಸುತ್ತೆ. ಒಂದು ಫೋಟೋ ಮಾಡೋಣ ಅಲ್ಲ? ಚಪ್ಪಾಳೆಗಳನ್ನ ನೀಡೋಣ ನಾವೆಲ್ಲರೂ ಕೂಡ. ಎಲ್ಲರೂ ವೇದಿಕೆಯಲ್ಲಿ ಪ್ರಶಸ್ತಿ ಪುರಸ್ಕೃತರು ಒಟ್ಟು ಸೇರಿದ ಒಂದು ಸಮೂಹ ಚಿತ್ರವೂ ಕೂಡ ಆಗತ್ತೆ. ಯಾಕಂದ್ರೆ ನಾವು ಸಾಕ್ಷಾತ್ ತಾಯಿ ಸರಸ್ವತಿಗೆ ನೀಡ್ತಾ ಇರುವಂತಹ ಗೌರವ, ಎದ್ದು ನಿಂತು ಒಂದು ಪ್ರೀತಿಯ ಗೌರವ ಸಮರ್ಪಣೆ, ಇದು ನಿಜವಾದಂಥ ವಿದ್ವತ್ ಸಮಾರಂಭ ಆಗಿರೋದ್ರಿಂದಲೇ ಇದೆಲ್ಲವೂ ಕೂಡ ಸಾಧ್ಯವಾಗ್ತಾ ಇದೆ. ನಾವೆಲ್ಲರೂ ಕೂಡ ಅವರ ಸಾಧನೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಈ ರೀತಿಯ ಕೆಲಸಗಳು ನಿರಂತರವಾಗಿ ಆಗಲಿ, ಶಿಷ್ಯ ಕೋಟಿಯನ್ನು ಜಗತ್ತಿಗೆ ನೀಡಿ ಅದರ ವಿಶೇಷತೆಯನ್ನು ಮುಂದುವರಿಸುವಂತೆ ಅದಾಗಲಿ ಎನ್ನುವಂಥದ್ದು ನಮ್ಮೆಲ್ಲರದು ಕೂಡ. ಇನ್ನುಳಿದಂತೆ ಎಲ್ಲ ಪ್ರಶಸ್ತಿ ವಿಜೇತರು ಕೂಡ
ದಯಮಾಡಿ ಕುಳಿತುಕೊಳ್ಳಿ. ನೀವು ಜೊತೆಯಾಗಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ.